ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ, ಉಸ್ತುವಾರಿ ಮಂತ್ರಿಗಳಿಗೆ ಏನೂ ಉತ್ಪನ್ನ ಇಲ್ಲ. ಮ್ಯಾಗೂ ಕಳಿಸ್ಬೇಕಲ್ರಿ, ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು. ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಏನು ಮೊದಲು ಮಾತಾಡಿ ಬಂದಿರ್ತಾರೆ, ಮುಂದೆ ಕೊಡಲಿಲ್ಲ ಅಂದ್ಕೊಳ್ಳಿ ಇದೇನೇ ಹೋದಾಗ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ನಿಮ್ಗೆ ಹೇಳಿದ್ದೆ ಆಟ ಕೊಟ್ಟು ತಂದೆ ನೀವು ಕೊಟ್ಟಿಲ್ಲ, ಅದಕ್ಕೆ ಇದು ಸಿಕ್ಕಿ ಬಾ ಮಗನ ಅಂತ ಸರ್, ಇಲ್ಲಿನ ಸ್ಥಳೀಯ ಶಾಸಕ ಸಾಂತ್ವನ ಹೇಳಿದ್ರು. ಎಷ್ಟು ದಿವಸ ನಾನು ಕೇಳುವಂತ ಒಂದು ಕ್ವಶನ್ ಕೇಳಿದ್ರೆ, ನಾವು ಫೋಟೋ ಪೇಸ್ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಫೋಟೋ ಪೇಸ್ ಬಂದು ನಾನು ಭೇಟಿ ಕೊಡುವಂತ ಸಂದರ್ಭ ಇಲ್ಲ, ನಮ್ಮದೇ ಆದ ವೈಯಕ್ತಿಕ ಕಾರಣಗಳು ಇದ್ವು. ಅವ್ರಿಗೆ ನೋಡ್ರಿ ಏನಾಗ್ಬಿಟ್ಟದ, ನಮ್ಮ ಹಿಂದೂಗಳು ಓಟೇ ಬೇಕಾಗಿಲ್ಲ. ಇಲ್ಲಿ ಕೆಲವೊಂದು ಕಡೆ ಹಂಗೆ ಅದಾವ ಕ್ಷೇತ್ರಗಳು, ಅದಕ್ಕೆ ಅವ್ರಿಗೆ ಈ ಕಡೆ ಲಕ್ಷ ಇಲ್ಲ, ಅವ್ರ ಲಕ್ಷ ಬೇರೆ ಕಡೆ ಐತಿ. ಅವ್ರ ಲಕ್ಷ ಅಲ್ಲೋ ಮೈಸೂರಿನಾಗ ಟಿಪ್ಪು ಸುಲ್ತಾನ್ ವಿಮಾನ ನಿಲ್ದಾಣಕ್ಕೆ ಹೆಸರು ಹಿಡಿದ ಕಡೆ ಗಮನ ಐತಿ. ಹಾಂ, ಹಳೆ ಹುಬ್ಳ್ಯಾಗ ಐತಿ, ಮೈಸೂರು ವಿಮಾನ ನಿಲ್ದಾಣ ಮ್ಯಾಗ ಐತಿ. ವಿಧಾನಸೌಧದಾಗ ಹೇಳಿದ್ರು ಅದು ಟಿಪ್ಪು ಸುಲ್ತಾನ್ ಇದು ಬಿಟ್ಟಿರ್ಬೇಕು. ಮತ್ತು ಆ ಮೆಂಟಾಲಿಟಿ ಇದ್ದವ ಯಾಕೆ ಬರ್ತಾನೆ ಇಲ್ಲಿ? ಬರಬೇಕಾಗಿತ್ತು, ಇಲ್ಲಿನೂ ಬರಬೇಕಾಗಿತ್ತು. ನೇರ ಮಟ್ಟಕ್ಕೆ ಬಂದಿದ್ರಲ್ರಿ, ಅವ್ರದ್ದೇ ಇಲ್ಲಿ ಕ್ಷೇತ್ರ, ಕ್ಷೇತ್ರ ಸರ್. ಅದು ಹಿಂದ್ರಗಡೆ ಬಂದರು, ಅದು ನೀನು ಅದು ಗೃಹ ಮಂತ್ರಿಗಳು ಒಬ್ಬ ಇಲ್ಲಿ ಲೋಕಲ್ MLA ತನ್ನ ಕ್ಷೇತ್ರದಾಗ ಆದ್ರೂ ಅವ್ರಿಗೆ ಇದು ಇಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಆಡಳಿತ ಹೆಂಗೆ ಕರ್ನಾಟಕದೂ ನೀವು ಒಬ್ಬ MLA ಅಂದೇ ಹೇಳ್ರಿ. ನೀವು MLAನೇ ನೋಡ್ಬೇಕಲ್ಲ, ಗಾಂಜಾ ಅಫೀಮ್ ಎಲ್ಲಿ ಅದು ಆಗಲಕ್ಕತ್ತ. ಈಗ ನನ್ನ ಕ್ಷೇತ್ರದಾಗ ಎಲ್ಲಿ ಒಂದು ಅಂಕಿ ಲಾಟ್ರಿ ನಡೀತೈತಿ, ಎಲ್ಲಿ ಗಾಂಜಾ ಅಫೀಮ್ ನಡೀತದೆ, ಎಲ್ಲಿ ಕ್ಲಬ್ಗಳು ನಡೀತಾವೆ, ನಾವು SP ಹೇಳ್ತೀವಿ. ನಾವು ಇದು ನಡೀದಿಲ್ಲ, ನಾವು ಅಲ್ಲಿ ಬಿಜಾಪುರನಾಗ ಕಳಿಸ್ತೀವಿ. ಹಂಗೆ ಹೇಳಿ ಈ MLA ಕೆಲಸ ಏನು ಬರೀ ಟ್ರಾನ್ಸ್ಫರ್ ಮಾಡೋದು, ರೊಕ್ಕ ತಿನ್ನೋದು ಅಟ್ಟೆ ಅಂತ ಅದೇ ಮಾಡ್ಲಕತ್ತಾರೆ. ಈಗ ಪಾಪ ಅವ್ರಿಗೂ ಮತ್ತೊಂದು ಯಾವ ಹಾದಿನೇ ಇಲ್ಲ. ಏನು ಪತನ ಮಾಡಿ ಏನು ಮಾಡೋದೈತಿ? ಸರ್ಕಾರ ಮಾಡೋದ ನೋಡ್ರಿ. ಆ ರಾಜಕೀಯವಾಗಿ ಏನಾಗ್ತಾವು ಎಲ್ಲ ಅಸಮಾಧಾನ ಅಂತೂ ರಗಡೆ ಐತಿ. ಅಲ್ಲಿ ಒಳ್ಳೆ ಕೆಲವೊಂದು ಶಾಸಕರಿಗೆ ಏನಪ್ಪ ಇದು ಏನು ಅದೇ ಹೇಳೋದಲ್ಲ ಅಗಳೇ, ಯಾವ ಭೂಮಿ ಪೂಜೆ ಇಲ್ಲ, ಟೆಂಡರ್ ಇಲ್ಲ. ಈ ವರ್ಗಾವಣೆ ಅಟ್ಟು ವರ್ಷಕ್ಕೊಮ್ಮೆ ಬರೋದಲ್ರಿ ಇದು. ಹಿಂಗಾಗಿ ಅವರು ನಾರಾಜ್ ಅದಾರ. ಆಡಳಿತ ವ್ಯವಸ್ಥೆ ಕುಸಿದೈತಿ. ಹಾಂ, ಯಾವ್ದು ರೀ? ನಾನೇ ಅದನ್ನು ರೇಸ್ ಮಾಡಿದ್ರಿ. ಕನಿಷ್ಠ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ನೀವು ಹಾಕಿದ್ರಂದ್ರೆ ಅವ್ರು ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು. ಆ ಏರಿಯಾದಾಗ ಗುಂಡಾಗಳು ಯಾರದಾರ, ಕ್ರಿಮಿನಲ್ಸ್ ಯಾರದಾರ, ಅಲ್ಲಿ ಜನರ ಚಟುವಟಿಕೆ ಏನದ ಎಲ್ಲ ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು ರೀ. ಮುಂದೆ ಒಂದು ವರ್ಷ ಸರ್ವಿಸ್ ಮಾಡ್ಬೇಕು. ಇವ್ರು ಏನು ಮಾಡ್ತಾರೆ, ಸರ್ಕಾರ MLAಗಳ ಕೆಲಸ ಅಂದ್ರೆ 11ನೇ ತಿಂಗಳಿಗೆ ವ್ಯಾಪಾರ ಚಾಲು ಮಾಡ್ತಾರೆ ಅಧಿಕಾರಿಗಳು. ಬೇಡ ನೋಡಪ್ಪ, ಒಂದು ವರ್ಷ ಹಾಕ್ಲಕ್ಕೆ ಬತ್ತು, ಏನು ತಂದು ಕೊಡ್ತೀವೋ ನೀನು ಬೇರೆ ಹೆಚ್ಚು ಕೊಡ್ತೀನಿ ಅಂದಾನೆ. ಆ 11 ತಿಂಗಳದಾಗ ಒಬ್ಬ ಅಧಿಕಾರಿಗೆ ಏನು ಮಾಡ್ಲಿಕ್ಕಾಗ್ತೈತೆ ರೀ? ಒಬ್ಬ ತಹಸೀಲ್ದಾರ್ ಇಷ್ಟೆಲ್ಲ ಅಕ್ರಮ ಯಾವ್ಯಾವ ಆಸ್ತಿಗಳು ಇದು ಆಗ್ತಿರ್ತಾವೆ, ಅವನಿಗೆ ನಾಲೆಜ್ ತಿಳ್ಕೊಳಕ್ರೆ ಒಂದು ವರ್ಷ ಬೇಕಿಲ್ಲ ಒಬ್ಬ ಅಧಿಕಾರಿ. ಕನಿಷ್ಠ 2 ವರ್ಷ ಮಾಡ್ಬೇಕಂತ ನಾನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅವಾಗ ಇವ್ರು ಇದ್ದಿದ್ದಿಲ್ಲ, ಹೋಮ್ ಮಿನಿಸ್ಟ್ರು ವಿಧಾನಸಭಾದಾಗ ಇವ್ರು ಇದ್ದರು, ನಮ್ಮ ಕಂದಾಯ ಮಂತ್ರಿ ಇಲ್ಲ, ಕಾಂಗ್ರೆಸ್ ಕಂದಾಯ ಬೈರೇಗೌಡ, ಕೃಷ್ಣ ಬೈರೇಗೌಡರು ಇದ್ದರು. ಇಲ್ಲ, ಯತ್ನಾಳರು ಹೇಳಿದ್ದನ್ನು ನಾವು 2 ವರ್ಷ ಮಾಡ್ತೀವಿ. ಕನಿಷ್ಠ 2 ವರ್ಷ ಒಂದು ಪೋಸ್ಟ್ನಾಗ ಅಧಿಕಾರಿ ಇತ್ತಂದ್ರೆ ಅವ ಕಾನೂನಿನ ಒಂದು ವ್ಯವಸ್ಥೆ ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯತೆ.